ತಿಮ್ಮ ಒಂದ್ಸಲ ಲೋಕಾಭಿರಾಮವಾಗಿ ಮಾತನಾಡ್ತಾ ಹೇಳ್ತಾನೆ, ಕೆಲವರು ಆ ಕಾಣದ ಆ ಶಕ್ತಿಯನ್ನು ನಂಬ್ತಾರೆ, ಇನ್ನು ಕೆಲವರಿಗೆ ದೇವರಲ್ಲಿ ನಂಬಿಕೆನೇ ಇರಲ್ಲ. ನೋಡಿ, ಇಲ್ಲೇ ಶುರು ದ್ವಂದ್ವ, ನಾಸ್ತಿಕ ಆಸ್ತಿಕ ಅಂತ ಎರಡು ಗುಂಪು. ಈ ದ್ವಂದ್ವ ನಮ್ಮ ಭಾರತೀಯ ಸಮಾಜದಲ್ಲಿ ಹಾಸುಹೊಕ್ಕಾಗಿದೆ. ಕೆಲವರು ಪ್ರದಕ್ಷಿಣೆ ಹಾಕಿದರೆ ಇನ್ನು ಕೆಲವರು ಅಪ್ರದಕ್ಷಿಣೆ ಹಾಕ್ತಾರೆ. ಕೆಲವರು ಆಷಾಢದಲ್ಲಿ ಮದುವೆ ಮಾಡಿದರೆ ಇನ್ನು ಕೆಲವರು ಮಾಡೋದಿಲ್ಲ. ಕೆಲವರ ರಾಹುಕಾಲದ ಪೂಜೆ, ಹೀಗೆ ನೂರಾರಿದೆ. ಸೀರೆ ಉಡೋದ್ರಲ್ಲೂ ಇಂಥ ದ್ವಂದ್ವ ಇದೆ ರೀ. ಕೆಲವರಿಗೆ ಮುಂದೆ ನೆರಿಗೆ, ಕೆಲವರಿಗೆ ಹಿಂದೆ ನೆರಿಗೆ. ಕೆಲವರಿಗೆ ಮಂಗಳವಾರ ಅಶುಭ, ಇನ್ನು ಕೆಲವರಿಗೆ ಮಂಗಳವೋ ಮಂಗಳ. ಆದರೂ ಕೂಡ ಭಾರತೀಯರಲ್ಲಿ ಏಕತೆಗೆ ಧಕ್ಕೆ ಇಲ್ಲ. ಸಾಮರಸ್ಯ, ಹೊಂದಾಣಿಕೆ, ಇನ್ನೊಂದು ಗುಂಪನ್ನು ಸಹಿಸುವುದು ಈ ಸಮಾಜದ ಅತ್ಯುನ್ನತ ಅಂಶ ಅಥವಾ ಗುಣ. ಇದು ಪಾಸಿಟಿವ್ ಥಿಂಕಿಂಗ್ ಅಥವಾ ಧನಾತ್ಮಕ ಚಿಂತನೆ ಅನ್ನೋದನ್ನು ರೂಪಿಸುತ್ತೆ. ಆಗ ನೋ ಪ್ರಾಬ್ಲಮ್. ಹೀಗೆ ಹೇಳ್ತಾ, ನಿರ್ಮಲ ಮನಸ್ಸಿನಿಂದ ದೇವರನ್ನು ಸ್ಮರಿಸಿದರೆ ದೇವರು ದಾರಿ ತೋರಿಸ್ತಾನೆ ಅಂತ ಹರ್ಕತೆ ದಾಸರು ಹೇಳ್ತಿದ್ರು ಅಂತ ಹೇಳಿ ಶುರು ಮಾಡಿಕೊಂಡು, ಹರ್ಕತೆ ದಾಸರು ಏನು ಹೇಳಿದರು ಅಂತಂದರೆ, ಅವ್ರ ಊರು ಹೊನ್ನೂರು, ಪಕ್ಕದ ಊರು ನವಿಲೂರು, ಈ ಎರಡು ಊರ ಮಧ್ಯೆ ಒಂದು ನದಿ ಹರಿತಾ ಇರುತ್ತೆ, ಬಾಳೆಹೊಳೆ ಅಂತ ಹೇಳಿ ಅಂತ. ದೇವ್ರನ್ನ ನಂಬಬೇಕು, ನಂಬಿ ಕೆಟ್ಟವರಿಲ್ಲವೋ ಅಂತ ಹೇಳಿ ಅಂತ ದಾಸರ ಪದ ಇದೆ. ಕರೆದರೆ ಓ ಎನ್ನನೇ ಶಿವ ಅಂತೆಲ್ಲ ಮುಂದಕ್ಕೆ ಹೇಳ್ತಾ ಹರ್ಕತೆ ದಾಸರು ಏನಂತಾರೆ ಅಂತ, ವಾಸುದೇವ ಶ್ರೀಕೃಷ್ಣನಿಗೆ ಯಮುನೆ ಹಾದಿ ಬಿಟ್ಟಿದ್ದು, ಅಂದರೆ ನದಿನಲ್ಲಿ ಕೂಡ ದಾರಿ ತೋರಿಸಿದ್ರು ಅಂತ ಹೇಳಿ ಅಂತ ಮುಂತಾದ ಕಥೆಗಳನ್ನು ಹೇಳ್ತಿರ್ತಾರೆ. ಅಂದರೆ ನಿರ್ಮಲ ಮನಸ್ಸಿನಿಂದ ದೇವರನ್ನು ಸ್ಮರಿಸಿದರೆ ದೇವರು ದಾರಿ ತೋರಿಸ್ತಾನೆ ಅಂತ. ಅಲ್ಲಿದ್ದವರೆಲ್ಲ ಸುಮಾರು ಜನ ಕೇಳ್ಕೊತಾರೆ. ಅದರಲ್ಲಿ ಈ ಹಾಲು ಮಾರ್ತಿದ್ದವಳು ಒಂದು ಹೆಂಗಸು ಕೂಡ ಅದನ್ನ ಕೇಳಿಕೊಂಡು, ಇದನ್ನು ಕೂಡ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಲ್ಲ ಅಂತನ್ಬಿಟ್ಟು ಅಂತ ಆಕೆಗೆ ಅನಿಸುತ್ತೆ. ಏನು ಅಂತಂದರೆ, ಆಕೆ ಹಾಲನ್ನು ಮಾರೋದಕ್ಕೋಸ್ಕರ ನವಿಲೂರಿನಿಂದ ಹೊನ್ನೂರಿಗೆ ಹೋಗಬೇಕಾಗಿರುತ್ತೆ. ದೋಣಿನಲ್ಲಿ ಹೋಗಬೇಕಾಗತ್ತೆ, ನದಿ ದಾಟ್ಕೊಂಡು. ಅದಕ್ಕೊಂದು 8 ಆಣೆ ಖರ್ಚಾಗ್ತಾ ಇರುತ್ತೆ. ಅದರಿಂದ ಆ 8 ಆಣೆ ಉಳಿಸ್ಬೋದಲ್ಲ ಅಂತ ಯೋಚನೆ ಮಾಡಿ ಹರ್ಕತೆ ದಾಸರು ಚೆನ್ನಾಗಿ ಹೇಳಿದ್ದಾರೆ ಅಂತನ್ಬಿಟ್ಟು ಅಂತ ಹೇಳಿ ಅಂತ, ಯಾಕೆ ನಾಳೆಯಿಂದ ನಾನು ಅದನ್ನು ಕಾರ್ಯಗತಗೊಳಿಸಬಾರ್ದು ಅಂತ ಹೇಳಿ ಅಂತ ಅಂದ್ಕೊಂಡ್ಬಿಟ್ಟು ಗೋವಿಂದ ಗೋವಿಂದ ಅಂತ ಅಂದ್ಕೊಂಡು ಅಂತ ಹೋದರೆ ನದಿ ದಾಟ್ಬಿಡ್ಬೋದು ಸಲೀಸಾಗಿ, ಅಂದರೆ ದೋಣಿಲಿ ಹೋಗಬೇಕಾದ್ದಿಲ್ಲ ಅಂತ ಹೇಳಿ ಅಂತ ಅನ್ಕೋತಾಳೆ. ಒಂದು ಸಲ ಏನಾಗುತ್ತೆ, ಈ ಥರ ಹರ್ಕತೆ ದಾಸರು ಹೇಳ್ಬಿಟ್ಟು ಬಂದಿರ್ತಾರೆ. ಬಂದ ತಕ್ಷಣ ಆ ದಿನ ರಾತ್ರಿ ತುಂಬ ಜೋರಾಗಿ ಮಳೆ ಆಗಿಬಿಡುತ್ತೆ. ಅವಾಗ ಅನ್ಕೋತಾರೆ, ಓಹೋ ನೆನ್ನೆ ರಾತ್ರಿ ತುಂಬ ಜೋರಾಗಿ ಮಳೆ ಆಗಿದೆ, ಇವತ್ತು ಈಗ ಬೆಳಗಾಗಿದೆ, ಹಾಲಮ್ಮ ಬರೋದಿಲ್ಲ, ನನಗೆ ಹಾಲು ಸಿಗೋದಿಲ್ಲ, ಹಾಗಾಗಿ ಕಾಫಿ ಕುಡಿಯೋ ಹಾಗಿಲ್ಲ ಅಂತ ಅಂದ್ಕೊಂಡಿರ್ತಾರೆ. ಆದರೆ ತಕ್ಷಣವೇ ಬಾಗಿಲು ತಟ್ಟದಂಗೆ ಆಗುತ್ತೆ, ಹಾಲು ಹಾಲು ಅಂತ ಹೇಳಿ ಅಂತ. ಇವ್ರು ಬಾಗಿಲು ತೆಗೆದು ನೋಡ್ತಾರೆ, ಹಾಲಮ್ಮ ಬಂದುಬಿಟ್ಟಿರ್ತಾರೆ. ಇದೇನಮ್ಮ ಹೇಗೆ ಬಂದೆ ಅಂತ ಅಂದ್ಬಿಟ್ಟು ಅಂತ ಆಶ್ಚರ್ಯದಿಂದ ಹೇಳ್ತಾರೆ, ನೀವೇ ಹೇಳಿದ್ರಲ್ಲ ಬುದ್ಧಿ, ಗೋವಿಂದ ಗೋವಿಂದ ಅಂತ ನದಿ ಮೇಲೆ ನಡ್ಕೊಂಡು ಬಂದ್ಬಿಟ್ಟೆ ಅಂತ. ಇವಳಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಅಯ್ಯಯ್ಯೋ, ನಂಬು ಹಾಗೂ ಇಲ್ಲ, ನಂಬದೇ ಇರೋ ಹಾಗೂ ಇಲ್ಲ. ಏಕೆಂದರೆ ತಾವೇ ಹೇಳಿರ್ತಾರಲ್ಲ, ನಿರ್ಮಲ ಮನಸ್ಸಿನಿಂದ ದೇವರನ್ನು ಸ್ಮರಿಸಿದರೆ ದೇವರು ದಾರಿ ತೋರಿಸ್ತಾನೆ ಅಂತ ಹೇಳಿ ಅಂತ. ಓ ಹೌದಾ, ನೀನು ನಡ್ಕೊಂಡೇ ಬಂದ್ಬಿಟ್ಟಿಯಾ, ತಡಿ ನಾನು ನೋಡ್ತೀನಿ ಅಂತಂದಿದ್ದೆ ಕೆಲಸ, ಸರಿ ಕಾಫಿ ಕುಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಕಾಫಿ ಕುಡ್ಕೊಂಡು ಹೊರಡ್ತಾರೆ. ಈ ಹಾಲಮ್ಮನು ಕೂಡ ವಾಪಸ್ ಹೋಗುವಾಗ ಸೆರಗನ್ನು ಸೊಂಟ ಕಟ್ಕೊಂಡ್ಬಿಟ್ಟು ಆ ಮಡಿಕೆನ ತಲೆ ಮೇಲೆ ಇಟ್ಕೊಂಡು, ಸರಿ ಗೋವಿಂದ 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 ಅಂದ್ಕೊಂಡು ಇವ್ರ ಎದುರಿಗೆ ದಾಟ್ಕೊಂಡೇ ಹೋಗ್ಬಿಡ್ತಾಳೆ ನದಿ ಮೇಲೆ. ತಕ್ಷಣ ಆ ಕಡೆಗೆ ಹೋಗ್ಬಿಟ್ಟು, ಆ ಬದಿಗೆ ಹೋಗ್ಬಿಟ್ಟು, ಬನ್ನಿ ಬುದ್ಧಿ ನೀವು ದಾಟ್ಕೊಂಡು ಬರೋರಂತೆ ಅಂತ. ಪಾಪ ಇವ್ರಿಗೆ ಹೋಗು ಹಾಗಿಲ್ಲ, ಬಿಡು ಹಾಗಿಲ್ಲ. ಆದರೂ ಏನು ಮಾಡ್ತಾರೆ, ಶಲ್ಯನ ಸೊಂಟಕ್ಕೆ ಸುತ್ತಿದ್ರು, ಗೋವಿಂದ ಗೋವಿಂದ ಅಂತ ಅಂದ್ಕೊಂಡು ಹೋದರು, ಗೋವಿಂದ ಆಗೋಗ್ಬಿಟ್ರು. ಏನು ಅಂತಂದರೆ, ಈ ದ್ವಂದ್ವ ಅನ್ನೋದು ನಮ್ಮ ಜೀವನದಲ್ಲಿ ಇದೇ ಥರ ಇರುತ್ತೆ. ನಂಬಿಕೆ ಅಂತನ್ನೋದು ಪೂರ್ತಿಯಾದ ನಂಬಿಕೆ ನಮ್ಮಲ್ಲಿ ಇರೋದಿಲ್ಲ, ಯಾವುದೇ ವಸ್ತುವಿನ ಮೇಲಾಗಲಿ, ಯಾವುದೇ ಒಂದು ವಿಷಯದಲ್ಲಾಗಲಿ. ಇದರ ಬಗ್ಗೆ DVG ಏನು ಹೇಳ್ತಾರೆ ಅಂತಂದರೆ, ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರುವ ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ದರುಶನ ಅವರಿಂಗಾಯಿತು, ಸಿಂಬಳದಿನೊಣ ನೀನು ಮಂಕುತಿಮ್ಮ ಅಂತ ಹೇಳಿ ಅಂತ. ಅಂದರೆ ಪ್ರಹ್ಲಾದ ದೈವಭಕ್ತ, ನಾರಾಯಣನನ್ನು ಅಚಲವಾಗಿ ನಂಬಿದವನು. ಅವನ ತಂದೆ ಹಿರಣ್ಯಕಶಿಪುಗೆ ದೇವರಲ್ಲಿ ನಂಬಿಕೆ ಇಲ್ಲ. ಪ್ರಹ್ಲಾದ ಆಸ್ತಿಕ, ಅವನ ತಂದೆ ನಾಸ್ತಿಕ. ಕಂಬ ಒಡೆದು ಬಂದು ನರಸಿಂಹ ಪ್ರತ್ಯಕ್ಷನಾದಾಗ ಪ್ರಹ್ಲಾದನಿಗೂ ಮೋಕ್ಷ ದೊರೆಯಿತು. ಹಾಗೆಯೇ ನರಸಿಂಹನ ಕೈಯಿಂದ ಸಾವು ಪಡೆದು ನಾಸ್ತಿಕನಾದ ಹಿರಣ್ಯಕಶಿಪುವಿಗೂ ಮೋಕ್ಷ ಸಿಕ್ತು. ನಾವಾದರೆ ಅತ್ತ ಕಡೆ ಪೂರ್ತಿಯಾಗಿ ದೇವರನ್ನು ನಂಬಿಯೂ ಇತ್ತ ಕಡೆ ಅವನನ್ನು ನಂಬದೆಯೂ ಇರುವ ಎರಡು ಮನಸ್ಸು ಉಳ್ಳವರಾಗಿದ್ದೇವೆ. ಒಂದು ಪೂರ್ತಿ ನಂಬು, ಇಲ್ಲ ಪೂರ್ತಿ ನಂಬಬೇಡ, ಇವೆರಡರ ಮಧ್ಯೆ ನಿನ್ನ ಸ್ಥಿತಿ. ಇದು ಸಿಂಬಳದಲ್ಲಿ ಸಿಕ್ಕು ಹಾಕಿಕೊಂಡ ನೊಣದಂತೆ ಆಗುತ್ತೆ ಅಂತ ಎಂಥ ಉಪಮೆ ಕೊಡ್ತಾರೆ ಅಂತಂದರೆ, ಕಂಬದಿನೋ ಬಿಂಬದಿನೋ ದರುಶನ ಅವರಿಂಗಾಯಿತು, ಸಿಂಬಳದಿ ನೊಣ ನೀನು ಮಂಕುತಿಮ್ಮ. ಈ ಸಿಂಬಳನ್ನು ತಿನ್ನಬೇಕು ಅಂತ ನೊಣ ಹೋಗಿ ಅದ್ರ ಮೇಲೆ ಕೂತ್ಕೊಳ್ಳುತ್ತೆ, ತಿನ್ನೋಕ್ಕೂ ಆಗಲ್ಲ, ಹೊರಗೆ ಬರೋಕ್ಕೂ ಆಗಲ್ಲ, ಸಿಕ್ಕಾಕ್ಕೊಂಡು ಒದ್ದಾಡ್ತೀವಿ. ನಂಬಿಕೆಯೂ ಕೂಡ ಅಷ್ಟೇ, ಅದು ಫಲವನ್ನು ಕೊಡೋದಿಲ್ಲ. ಅದಕ್ಕೆ ಆಸ್ತಿಕತೆಯಾಗಲಿ ನಾಸ್ತಿಕತೆಯಾಗಲಿ ಅದು ತೀವ್ರ ಶ್ರದ್ಧೆ ಉಳ್ಳದ್ದಾಗಿದ್ದರೆ ಫಲ ಕೊಟ್ಟೀತು, ಅರಮನಸ್ಸಿನ ಮತ ನಿಷ್ಫಲ ಅಂತ ಹೇಳಿ ಅಂತ ಮುಂದುವರೆದು ಮಾತಾಡ್ತಾ ತಿಮ್ಮ ಹೇಳ್ತಾನೆ, ಪರಿಪೂರ್ಣ ಸಂಸಾರ ಅಂದರೆ ಹೇಗಿರಬೇಕು ಅಂತ.
ಇದು ಮಹಿಳಾ ಸಮಾಜಕ್ಕೆ ಹೋಗಿದ್ದಾಗ ಮಾಡಿದ ಭಾಷಣ. ನೀವೆಲ್ಲ ಪಾರ್ವತಿ ಪರಮೇಶ್ವರರ ಸಂಪೂರ್ಣ ಚಿತ್ರ ಅಂದರೆ ಪೂರ್ಣ ಸಂಸಾರದ ಚಿತ್ರ ನೋಡಿರ್ತೀರಾ, ಅಂದರೆ ಗ್ರೂಪ್ ಫೋಟೋ. ಈಶ್ವರ, ಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯ, ಗಂಗೆ, ನಂದಿ, ಸಿಂಹ, ಹಾವು, ನವಿಲು, ಇಲಿ ಎಲ್ಲರೂ ಇರುವಂಥ ಫೋಟೋ. ಸರಿಯಾಗಿ ನೋಡಿ ಸರ್ ಒಂದ್ಸಲಿ. ಪಾರ್ವತಿ ಅವಳ ವಾಹನ ಸಿಂಹ, ಈಶ್ವರ ಅವನ ವಾಹನ ನಂದಿ, ಗಣಪತಿ ಅವನ ವಾಹನ ಇಲಿ, ಸುಬ್ರಹ್ಮಣ್ಯ ಅವನ ವಾಹನ ನವಿಲು. ಇದು ಸಪರಿವಾರ ಸಮೇತ ಪಾರ್ವತಿ ಪರಮೇಶ್ವರ. ಗಂಗೆ ಕೂಡ ಇದ್ದಾಳೆ, ಇರಲಿ ಬಿಡಿ, ಅವಳಿಗೆ ವಾಹನ ಇಲ್ವಲ್ಲ. ಮತ್ತೆ ಸರಿಯಾಗಿ ನೋಡಿ, ಪರಿವಾರದಲ್ಲಿ ಯಾವಾಗಲೂ ಐಕ್ಯತೆ ಇರುತ್ತೆ. ವಿಭಿನ್ನ ಸ್ವಭಾವದವರ ಸಂಗಡ ತನ್ನ ಸ್ವಂತ ಅಭಿಮಾನ ಸುಖವನ್ನು ತ್ಯಾಗ ಮಾಡಿ ಪ್ರೇಮಪೂರ್ವಕ ಐಕ್ಯತೆಯಿಂದಿದ್ದಾರೆ. ಇನ್ನೊಮ್ಮೆ ಸರಿಯಾಗಿ ನೋಡಿ, ವಾಹನಗಳು ಪರಸ್ಪರ ಒಂದನ್ನೊಂದು ಭಕ್ಷಿಸುವಂತಹವು. ಮಾದರಿ ಸಂಸಾರ ಅಂದರೆ ಹೀಗಿರಬೇಕಲ್ವೇ? ನಾವು ಎಷ್ಟೋ ಸಲ ಕೈ ಮುಗಿತೀವಿ ದೇವ್ರ ಫೋಟೋಕ್ಕೆ, ಆದರೆ ಈ ಥರನ ಬೇರೆ ದೃಷ್ಟಿಯಿಂದ ನೋಡಿದ್ರೆ ನಿಜವಾಗ್ಲೂ ಎಷ್ಟೊಂದು ಅರ್ಥ ಸಿಗುತ್ತಲ್ವ? ಹಾಗೆ ನಾವು ನೋಡುವ ರೀತಿಯನ್ನು ಬದಲಾಯಿಸ್ಕೊಳ್ಳಬಹುದಲ್ವೇ? ದೇವ್ರ ಮುಂದೆ ನಿಂತಾಗ ಕಣ್ಣು ಮುಚ್ಕೊಂಡ್ರೆ ಹೇಗೆ? ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದಾಗ ಸಿಗುವಂಥ 10-12 ಸೆಕೆಂಡ್ಗಳಲ್ಲಿ ಕಣ್ಣು ತುಂಬಿ ಬದಲು ಭಕ್ತಿಯಿಂದ ಕಣ್ಣು ಮುಚ್ಚಿದರೆ ಏನು ಬಂತು ಭಾಗ್ಯ? ಇದು ಹೇಗೆ ಅಂತಂದರೆ DVG ಮುಂದುವರೆದು ಹೇಳ್ತಾರೆ, ಸತ್ಯಾನುಭವವು ಎಲ್ಲರಿಂಗೆ ಒಂದೆಂತಂ ಇಹದು, ಬೆಟ್ಟದಡಿಯೊಳಗೊಬ್ಬ ಕೋಡಬಳಿಯೊಬ್ಬ, ಎತ್ತರದ ದೃಶ್ಯ ಕಣಿವೆಯೊಳು ಇಹನಿಗೆ ಆದೀತೆ, ನೇತ್ರನಂದದಿರೋಟ ಮಕ್ಕುತಿಮ್ಮ ಅಂಥೇಳಿ ಅಂತ. ಅಂದರೆ ಅವರವರ ಅನುಭವಗಳಿಗೆ ತಕ್ಕಂತೆ ಸತ್ಯದ ಅನುಭವ ಉಂಟಾಗುತ್ತೆ. ಒಂದೇ ದೃಶ್ಯವನ್ನು ಬೆಟ್ಟದ ಮೇಲಿಂದ ಒಬ್ಬ ನೋಡಿದಾಗ ಇನ್ನೊಬ್ಬ ಬೆಟ್ಟದ ತಪ್ಪಲಿನಲ್ಲಿ ನಿಂತು ನೋಡಿದರೆ ಹೇಗಾಗುತ್ತೆ ಅಂತ ಒಬ್ಬೊಬ್ಬನ ಕಣ್ಣಿಗೆ ಒಂದೊಂದು ಥರ ಗೋಚರವಾಗುತ್ತೆ. ವಸ್ತು ಒಂದೇ. ಅದೇ ಥರ ಈ ಜಗತ್ತಿನ ನೋಟ ಸಹ ಬೇರೆ ಬೇರೆಯಾಗಿ ಅವರವರ ಕಣ್ಣಿಗೆ ಎಟುಕಿದಂತೆ ಕಾಣುತ್ತೆ ಅಂತ. ಅಂದರೆ ಅವರವರ ಅನುಭವಗಳಿಗೆ ತಕ್ಕಂತೆ ಸತ್ಯದ ಅನುಭವ ಉಂಟಾಗುತ್ತೆ. ಒಂದೇ ದೃಶ್ಯ ಒಬ್ಬೊಬ್ಬನ ಕಣ್ಣಿಗೆ ಒಂದೊಂದು ತರಹ ಗೋಚಾರವಾಗುತ್ತೆ. ಅಂತೆಯೇ ಈ ಸತ್ಯಾನುಭವ ಕೂಡ. ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ಈ ಪರಿಪೂರ್ಣ ಸಂಸಾರ ಹೇಗಿರಬೇಕು ಅಂತ, ಪಾರ್ವತಿ ಪರಮೇಶ್ವರನ ಪೂರ್ಣ ಸಂಸಾರದ ಚಿತ್ರ, ಅದನ್ನು ನೋಡಿದಾಗ ಹೇಗೆ ಒಬ್ಬೊಬ್ಬರಿಗೂ ಒಂದೊಂದು ಥರ ಅನ್ನಿಸ್ತಾ ಇರುತ್ತೆ ಅಂತ ಹೇಳಿ ಅಂತ. ಅಂದರೆ ಸತ್ಯಾನುಭವವು ಎಲ್ಲರಿಂಗೆ ಒಂದೆಂತಂ ಇಹುದು, ಬೆಟ್ಟದ ಅಡಿಯೊಳಗೊಬ್ಬ ಕೋಡಬಳಿಯೊಬ್ಬ. ಬೆಟ್ಟದ ಕೆಳಗೊಬ್ಬ ನಿಂತಿರ್ತಾನೆ, ಬೆಟ್ಟದ ಮೇಲೊಬ್ಬ ನಿಂತಿರ್ತಾನೆ. ಎತ್ತರದ ದೃಶ್ಯ ಕಣಿವೆಯೊಳು ಇಹನಿಗೆ ಆದೀತೆ, ನೇತ್ರದಂದದೆ ನೋಟ ಅಂತ. ಅಂದರೆ ಆಗಲೇ ಹೇಳಿದಾಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಕಾಣುತ್ತೆ, ಅದನ್ನು ನಾವು ಕಂಡ್ಕೋಬೇಕು ಅಂತ ಹೇಳಿ ಅಂತ.